ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ಅವನು ದೊಡ್ಡ ರಾಜ ಏನಲ್ಲ, ಚಕ್ರವರ್ತಿಯ ಬಳಿ ಸಾಮಂತ ರಾಜನಾಗಿದ್ದವನೇ. ಆದರೆ ದಕ್ಷ ಮತ್ತು ಸಮರ್ಥ, ಹೀಗಾಗಿ ಎಲ್ಲರೂ ಅವನನ್ನು ತುಂಬಾ ಗೌರವಿಸ್ತಾ ಇದ್ರು. ಅವನಿಗೊಬ್ಳು ಮಗಳಿದ್ಲು, ನೋಡೋದಕ್ಕೆ ಬಹಳನೇ ಸುಂದರವಾಗಿದ್ಲು. ಆಕೆಯನ್ನು ಮದುವೆ ಆಗಬೇಕು ಅಂತ ಎಲ್ಲರೂ ಸರದಿ ಸಾಲಿನಲ್ಲಿ ನಿಲ್ತಾ ಇದ್ರು. ಆಕೆಗೋ ತಾನು ಮದುವೆ ಆಗೋದಿಲ್ಲ, ತಾನೇನಾದರೂ ಮಾಡಿ ಸಾಧಿಸಬೇಕು, ತನ್ನ ಅಪ್ಪನಂತೆ ತಾನು ಕೂಡ ಯುದ್ಧರಂಗದಲ್ಲಿ ಸಾಹಸ ಪರಾಕ್ರಮವನ್ನು ತೋರಬೇಕು, ಹೆಣ್ಮಕ್ಳಿಗೆ ಯಾವುದೂ ಆಗೋದಿಲ್ಲ ಅಂತಾರೆ, ಆದರೆ ಎಲ್ಲವೂ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ಬೇಕು ಅನ್ನೋ ಇಂಗಿತ. ಆದರೆ ಅಲ್ಲೊಂದು ಸಮಸ್ಯೆ ಇತ್ತು. ಸಮಸ್ಯೆ ಅನ್ನೋದಕ್ಕಿಂತ ಮಹಾರಾಣಿನೇ ಸಮಸ್ಯೆ ಅಂದರೆ ತಪ್ಪಿಲ್ವೇನೋ. ಮಹಾರಾಣಿಗೇನು ಅಂದರೆ ರಾಜ ಆಗಲಿ ರಾಜ್ಕುಮಾರಿ ಆಗಲಿ ನನ್ನ ಮಾತೇ ಕೇಳಬೇಕು ಅನ್ನೋ ಕೆಟ್ಟ ಹಠ. ಈ ಒಂದು ಹಠ ಏನು ಮಾಡ್ತು, ಕಡೆಗೊಮ್ಮೆ ಸ್ವತಃ ಮಗಳೇ ನೀನು ಕಾಡು ಹಂದಿ ಆಗು ಅಂತ ಶಪಿಸುವ ಮಟ್ಟಿಗೆ ಆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಬಿಡ್ತು. ಅದಾಗಿದ್ದು ಹೀಗೆ: ರಾಜ್ಕುಮಾರಿ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ರಾಜಕುಮಾರನನ್ನು ಹುಡುಕಿ ಮದುವೆ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಮಹಾರಾಜನಿಗೂ ಅದೇ ಇಷ್ಟ ಇರುತ್ತೆ, ಆದರೆ ಆಕೆಗೆ ಅದಿಷ್ಟ ಇರೋದಿಲ್ಲ. ರಾಣಿ, ನೀನೇನೇ ಮಾಡಿದ್ರೂ ಕೂಡ ಹುಡುಗರಂತೆ ಸಾಹಸ ಪರಾಕ್ರಮವನ್ನು ತೋರಿಸೋದಕ್ಕೆ ಹೋಗಬೇಡ, ನಮಗವೆಲ್ಲ ಬರೋದಿಲ್ಲ, ಸುಮ್ಮನೆ ಮದುವೆಯಾಗಿ ಅವ್ರ ಜೊತೆಗೆ ನೀನು ಸಾಕು ಅಂತ ಬುದ್ಧಿ ಮಾತು ಹೇಳ್ತಾಳೆ. ಆದರೆ ಮಹಾರಾಣಿ ಮಾತನ್ನು ರಾಜ್ಕುಮಾರಿ ಸುತಾರಾಮ್ ಕೇಳೋದಿಲ್ಲ. ಯಾವಾಗ ರಾಜ್ಕುಮಾರಿ ತನ್ನ ಮಾತು ಕೇಳ್ತಾ ಇಲ್ಲ ಅಂತ ಅನಿಸುತ್ತೋ ಆಕೆಗೆ ಬಹಳಷ್ಟು ಕೋಪ ಬರುತ್ತೆ. ನಾನು ಹೇಳಿದ ಕೇಳಲಿಲ್ಲ ಅಂದರೆ ಕಾಲು ಮುರಿದು ಬಿಡ್ತೀನಿ ಅಂತ ಎಚ್ಚರಿಸ್ತಾಳೆ. ಓಹೋ, ನನ್ನಮ್ಮ ಏನು ಬೇಕಾದರೂ ಮಾಡಿಬಿಡ್ತಾಳೆ, ಅಪ್ಪನ್ನು ಕೂಡ ಬೇಕಾದರೆ ಬದಲಾಯಿಸ್ಬಿಡ್ತಾಳೆ ಅಂತ ಯೋಚನೆ ಮಾಡ್ತಾಳೆ ರಾಜ್ಕುಮಾರಿ. ಆ ಒಂದು ಸಾಮ್ರಾಜ್ಯದಲ್ಲಿ ಒಂದು ವಿಶೇಷ ಸಂಪ್ರದಾಯ ಇತ್ತು. ವರ್ಷಕ್ಕೊಮ್ಮೆ ಆ ಒಂದು ಸಾಮ್ರಾಜ್ಯದ ಬೆಟ್ಟದ ತುದಿಯಲ್ಲಿ ಒಂದು ತಾವರೆ ಹೂವು ಅರಳ್ತಾ ಇತ್ತು. ಯಾರು ಆ ತಾವರೆ ಹೂವನ್ನು ಓಡಿ ಹೋಗಿ ತಗೊಂಬರ್ತಾರೋ ಅವರು, ಅಂದರೆ ಮೊದಲು ತಗೊಬಂದವ್ರಿಗೆ ಅವರೇನು ಇಷ್ಟಪಡ್ತಾರೋ ಅದನ್ನು ಕೊಡುವಂತಹ ಸಂಪ್ರದಾಯ ಇದು ರಾಜ್ಕುಮಾರಿಗೂ ಗೊತ್ತಿತ್ತು. ಆದರೆ ರಾಜನಿಗೆ ಆಗಲಿ ರಾಣಿಗೆ ಆಗಲಿ ಅದನ್ನು ಹೇಳಿದ್ರೆ ತನ್ನನ್ನು ಖಂಡಿತವಾಗಿಯೂ ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಿಡೋದಿಲ್ಲ ಅನ್ನೋದು ರಾಜ್ಕುಮಾರಿಗೂ ಗೊತ್ತಿತ್ತು. ಹೀಗಾಗಿ ಮಾರುವೇಷವನ್ನು ತೊಟ್ಕೊಂಡು ಆ ಸ್ಪರ್ಧೆಗೆ ಇಳಿದ್ಲು. ಎಲ್ಲರಿಗಿಂತ ಬೇಗ ಇವಳು ಕುದುರೆ ಹೋಗಿ ಆ ತಾವರೆ ಹೂವನ್ನು ಇವಳೇ ಕಿತ್ಕೊಬರೋ ಹಾಗೆ ಮಾಡ್ತು. ಶರವೇಗದಲ್ಲಿ ನುಗ್ಗಿದ ಕುದುರೆಯನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ. ಅಷ್ಟೇ ಮಿಂಚಿನ ವೇಗದಲ್ಲಿ ವಾಪಸ್ಸಾಗಿತ್ತು ಕುದುರೆ. ಓಹೋ, ವಿಜೇತರಾದವರಿಗೆ ಅವರು ಬಯಸಿದ್ದನ್ನೆಲ್ಲ ಕೊಡುವಂತಹ ಸಂದರ್ಭ ಬಂದಿದೆ, ಬನ್ನಿ ಮೇಲುಗಡೆ ಅಂದಾಗ ಇವಳು ತನ್ನ ಮಾರುವೇಷವನ್ನು ಬಿಟ್ಟು ತನ್ನ ನಿಜ ಸ್ವರೂಪದಲ್ಲಿ ಬಂದ್ಲು. ಅದನ್ನು ನೋಡಿ ರಾಜನಿಗೆ ಆಶ್ಚರ್ಯವಾದರೆ ರಾಣಿ ಕೋಪಗೊಂಡ್ಬಿಟ್ಲು. ನಾನು ಎಷ್ಟೇ ಹೇಳಿದ್ರು ಈ ಕುದುರೆ ಸವಾರಿನ ನೀನು ಹೆಂಗೆ ಕಲಿತೆ, ಯಾರು ನಿನಗೆ ಕಲಿಸಿದ್ದು, ಇಷ್ಟೆಲ್ಲ ಮಾಡೋ ನಿನ್ನನ್ನು ನಾನು ಸುಮ್ಮನೆ ಬಿಟ್ಟರೆ ಮುಂದೆ ನೀನು ನನಗೆ ಮುಳುವಾಗೋಗ್ಬಿಡ್ತೀಯ ಅಂತ ಹೇಳಿ ಅವಳಿಗೆ ಅವಳು ಇಷ್ಟಪಟ್ಟಿದ್ದು ಕೊಡಲಿಲ್ಲ, ಆದರೆ ಕೈ ಹಿಡ್ಕೊಂಡು ಅವಳನ್ನ ಕೂಡು ಹಾಕೋದಕ್ಕೆ ಹೊರಟ್ಲು. ಯಾವಾಗ ತನ್ನ ತಾಯಿ ಒಳಗಡೆ ಹೋಗಿ ತನ್ನನ್ನು ಕೂಡು ಹಾಕ್ತಾಳೆ ಅನ್ನೋದು ಗೊತ್ತಾಯ್ತೋ ಮಹಾರಾಣಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವಳ ಕೈಯನ್ನು ಕೊಸರುಕೊಂಡು ಬಿಡಿಸ್ಕೊಂಡು ಕುದುರೆ ಮೇಲೆ ಹತ್ತಿ ರಾಜ್ಕುಮಾರಿ ಹೊರಟೇ ಬಿಟ್ಲು. ಆ ಕುದುರೆ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಮಿಂಚಿನ ಓಟದಲ್ಲಿ ಕೆನೆಯುತ್ತಾ ಮುನ್ನುಗ್ತು ಕುದುರೆ. ಸುಮಾರು ದೂರ ಸವಾರಿಯನ್ನು ಮಾಡಿದ್ಲು. ತಾನು ಎಲ್ಲಿಗೆ ಬಂದಿದ್ದೀನಿ, ತನ್ನ ರಾಜ್ಯ ಎಲ್ಲೂ ಹೋಯಿತು, ಉತ್ತರದಲ್ಲಿದ್ದೀನ, ದಕ್ಷಿಣದಲ್ಲಿದ್ದೀನ, ಪೂರ್ವದಲ್ಲಿದ್ದೀನ, ಪಶ್ಚಿಮದಲ್ಲಿದ್ದೀನ, ಅವಳಿಗೊಂದೂ ಗೊತ್ತಾಗಲಿಲ್ಲ. ದಟ್ಟ ಕಾಡಿನ ನಟ್ಟ ನಡುವಲ್ಲಿ ಏಕಾಂಗಿಯಾಗಿ ಉಳಿದುಬಿಟ್ಲು ರಾಜ್ಕುಮಾರಿ. ಯಾರಾದರೂ ಇದ್ದೀರಾ, ನನಗೆ ಸಹಾಯವನ್ನು ಮಾಡ್ತೀರಾ ಕೂಗಿಕೊಂಡ್ಲು. ಎಷ್ಟೇ ಹೊತ್ತು ಕೂಗಿಕೊಂಡ್ರೂ ಯಾರೂ ಬರಲಿಲ್ಲ. ಭಯಂಕರ ಸದ್ದು ಮಾತ್ರ ಕೇಳಿಸ್ತಾ ಇತ್ತು. ಸುಮಾರು ಹೊತ್ತಾದ ಮೇಲೆ ದೂರದಲ್ಲೆಲ್ಲೋ ಯಾರೋ ಸಣ್ಣಗೆ ಮಂತ್ರ ಹೇಳ್ತಾ ಇರುವಂತಹ ಸದ್ದು ಕೇಳಿಸ್ತು. ಏನಿರಬಹುದು? ಇವಳು ಆಶ್ಚರ್ಯದಿಂದ ಅಲ್ಲಿಗೆ ಹೋದ್ಲು. ರಾಜಕುಮಾರಿ ನೋಡ್ತಾಳೆ, ಅಲ್ಲಿ ಒಬ್ಬ ಹಣ್ಣು ಮುದುಕಿ ಏನನ್ನೋ ಮಂತ್ರವನ್ನು ಹೇಳ್ತಾ ಇದ್ದಾಳೆ. ಬೆಂಕಿಯನ್ನು ಹಾಕ್ಕೊಂಡಿದ್ದಾಳೆ. ಆ ಅಜ್ಜಿಯ ಎದುರಿಗೆ ಒಬ್ಬ ವ್ಯಕ್ತಿ ಕುಂತಿದ್ದ. ಅಜ್ಜಿ ಮಂತ್ರವನ್ನು ಹೇಳ್ತಾ ಆ ವ್ಯಕ್ತಿ ಬೆಕ್ಕಾಗಿ ಬದಲಾಗ್ಬಿಟ್ಟ. ಅದನ್ನು ನೋಡಿ ಒಂದು ಕ್ಷಣ ಅವಾಕ್ಕಾಗ್ಬಿಟ್ಲು ರಾಜ್ಕುಮಾರಿ. ಏನು, ಈ ಅಜ್ಜಿ ಸಾಮಾನ್ಯದೊಳಲ್ಲ, ಮಾಟಗಾತಿ ಅಜ್ಜಿ ಅನಿಸುತ್ತೆ, ಏನೇನೋ ಕಲ್ತುಬಿಟ್ಟಿದ್ದಾಳಲ್ಲ. ಅವಳಿಗೆ ತಟ್ಟನೆ ಒಂದು ಉಪಾಯ ಹೊಳಿತು. ನಾನು ಯಾಕೆ ಇದನ್ನು ಕಲಿತು ನನ್ನ ಅಮ್ಮನ ಮೇಲೆ ಪ್ರಯೋಗಿಸಬಾರ್ದು? ಅವಳು ಕೂಡ ನನ್ನ ಮಾತನ್ನು ಕೇಳ್ತಾ ಇಲ್ಲ, ಅವಳಿಗೆ ಬೇಕಾದಂಗೆ ಆಡ್ತಾ ಇದ್ದಾಳೆ, ನನ್ನ ಅಪ್ಪನ್ನ ಇಬ್ಬರೂ ಕೂಡ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸ್ತಾ ಇದ್ದಾಳೆ. ಏನಾದರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ್ಲು.
ಸರಿ, ಅಜ್ಜಿ ಹತ್ರ ಹೋಗಿ ಕುಳಿತುಕೊಂಡ್ಳು. ಅಜ್ಜಿ ಕಣ್ಮುಚ್ಕೊಂಡಿದ್ಲು, ಗೊತ್ತಾಗಲಿಲ್ಲ. ಬಹಳ ಹೊತ್ತಾದಮೇಲೆ ಕಣ್ ತೆರಿತಾಳೆ. ಪಕ್ಕದ ನೋಡಿದ್ರೆ ಕುದುರೆ ನಿಂತಿದೆ. ಕುದುರೆ ಪಕ್ಕದಲ್ಲಿ ಇವಳು ಕುಂತಿದ್ದಾಳೆ. ಅದನ್ನು ನೋಡಿ, ಯಾರಮ್ಮ ನೀನು? ಗಡುಸಾಗಿ ಕೇಳಿದ್ಲು ಅಜ್ಜಿ. ನಾನು ಈ ಥರ ಒಂದು ರಾಜ್ಯದ ರಾಜಕುಮಾರಿ ಅಂತ ತನ್ನನ್ನು ತಾನು ಪರಿಚಯ ಮಾಡಿಕೊಂಡ್ಳು. ಈ ದಟ್ಟ ಕಾಡಲ್ಲಿ ಈ ರಾತ್ರಿಯಲ್ಲಿ ನೀನು ಹೇಗೆ ಬಂದೆ ಕೇಳಿದ್ಲು. ಅವಳು ಆಗ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು. ತಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅನ್ನೋದನ್ನು ಹೇಳಿದ್ಲು. ತಾನು ದಾರಿ ತಪ್ಪಿ ಬಂದಿದ್ದೀನಿ, ಆದರೆ ಅಜ್ಜಿ ನಿನ್ನ ನೋಡಿ ಒಳ್ಳೇದಾಯಿತು. ನೀನೀಗ ಮಂತ್ರ ಹೇಳಿದ್ದನ್ನು ನೋಡಿದೆ, ಆ ವ್ಯಕ್ತಿನ ನೀನು ಬೆಕ್ಕಾಗಿ ಬದಲಾಯಿಸಿದ್ದು ನೋಡಿದೆ. ನನಗೂ ಒಂದು ಸಮಸ್ಯೆ ಇದೆ. ನನ್ನಮ್ಮ ಹೀಗೆ ಪ್ರತಿ ಕ್ಷಣನೂ ನನಗೆ ಕಾಟ ಕೊಡ್ತಿದ್ದಾಳೆ. ಏನಾದರೂ ಮಾಡಿ ನನ್ನಮ್ಮನನ್ನು ನಾನು ಬದಲಾಯಿಸ್ಬೇಕಲ್ಲ, ನೀನು ನನಗೆ ಆ ವಿದ್ಯೆನ ಹೇಳ್ಕೊಡ್ಬೇಕಲ್ಲ ಅಂದಾಗ ಅಜ್ಜಿ ಗಹಗಹಿಸಿ ನಗ್ತಾಳೆ. ನೋಡು, ನೀನು ಹೇಳೋ ಹಾಗೆ ಆ ವಿದ್ಯೆ ಒಂದು ದಿನ 1 ಗಂಟೆನಲ್ಲಿ ಕಲಿಯೋದಲ್ಲ, ಅದಕ್ಕೆ 10 ವರ್ಷಗಳ ಶ್ರಮ ಬೇಕು. ಈಗ ನಾನು ಹೇಳಿಕೊಟ್ಟು ನಿನಗೆ ಅರ್ಥ ಆಗೋದಿಲ್ಲ, ಜೊತೆಗೆ ನರಮಾನವರಿಗೆ ನಾನು ಅದನ್ನೆಲ್ಲ ಹೇಳ್ಕೊಡೋದಿಲ್ಲ. ನಾನು ಯಾವಾಗ ಯಾವ ವೇಷದಲ್ಲಿರ್ತೀನಿ ಅನ್ನೋದೇ ಗೊತ್ತಿಲ್ಲ. ನೀನು ಇಲ್ಲಿಂದ ಹೋಗು ಅಂತ ಅವಳನ್ನು ಹೊರಗಡೆ ನೂಕಿದ್ಲು. ಆದರೆ ನೀನು ಎಷ್ಟೇ ಹೊರಗಡೆ ನೂಕಿದ್ರೂ ನಾನು ಹೋಗೋದಿಲ್ಲ, ನನ್ನ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹಠ ಹಿಡಿದು ಕುಳಿತುಬಿಟ್ಲು ರಾಜ್ಕುಮಾರಿ. ಓಹೋ, ಈ ರಾಜ್ಕುಮಾರಿ ಹೇಳೋ ಮಾತು ಕೇಳಲ್ಲ ಅಂತ ಅಂದ್ಕೊಂಡಾಗ, ಆಯ್ತಮ್ಮ, ನಿನ್ನನ್ನು ನೋಡಿದ್ರೆ ನನ್ನ ಪುಟ್ಟ ಮೊಮ್ಮಗಳನ್ನ ನೋಡ್ದಂಗೆ ಆಗತ್ತೆ. ನಾನು ನಿನಗೆ ಸಹಾಯ ಮಾಡ್ತೀನಿ, ಆದರೆ ಒಂದು ಯೋಚನೆ ಮಾಡು. ಏನೇ ಮಾಡಿದರೂ ಆಕೆ ನಿನ್ನ ತಾಯಿ ಮೇಲೆ ಇಷ್ಟೆಲ್ಲ ಹಾಗೆ ತೀರಿಸ್ಕೊಳ್ಳೋ ಅಗತ್ಯ ನಿನಗಿದೆಯಾ? ಯೋಚನೆ ಮಾಡು ಅಂದಾಗ, ನೀವು ನನಗೆ ಬುದ್ಧಿವಾದ ಹೇಳಬೇಡಿ, ನಾನು ಹೇಳೋದು ಮಾತ್ರ ಮಾಡಿಕೊಡಿ. ನಿಮ್ಗೇನು ಗೊತ್ತು ನಾನು ಪಡ್ತಾ ಇರೋ ಕಷ್ಟ? ನಮ್ಮಮ್ಮ ಎಲ್ಲರಂತಲ್ಲ ಅಂತ ಅಂದಾಗ, ಆಯಿತು ನಿನ್ನಿಷ್ಟ, ನಾನು ನೀನು ಹೇಳಿದ್ದನ್ನು ಮಾಡ್ತೀನಿ. ಆದರೆ ಮತ್ತೆ ಏನಾದರೂ ನನ್ನನ್ನು ಹುಡಿಕೊಂಬಂದರೆ ನಾನು ಒಂದೇ ಸ್ಥಳದಲ್ಲಿರಲ್ಲ, ಹುಷಾರು. ನಿನಗೆ ಬೇಕು ಅಂದರೆ ನಾನೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಅದು ನೀನು ಯಾವಾಗಲೂ ಜಪಿಸ್ತಾ ಇರಬೇಕು, ಆವಾಗ ಮಾತ್ರ ನೆನಪಿರುತ್ತೆ. ಇಲ್ಲದೇ ಇದ್ದರೆ ಮುಂದೆ ನಿಮ್ಮ ಅಮ್ಮನ್ನ ನೀನು ಸರಿ ಮಾಡಬೇಕು ಅಂದರೂ ಆಗೋದಿಲ್ಲ. ಆಕೆಯ ಜೀವನ ಇಲ್ಲಿಗೆ ಅಂತ್ಯ, ತಿಳ್ಕೊಂಬಿಡು ಅನ್ನೋ ಎಚ್ಚರಿಕೆಯನ್ನು ಅಜ್ಜಿ ಕೊಡ್ತು. ಸರಿ ಆಯಿತು ಕೊಡು ಅಂತ ಹೇಳಿ ಅಜ್ಜಿ ಏನೇನು ಹೇಳ್ಕೊಡ್ತೋ ಎಲ್ಲವನ್ನು ಕೂಡ ಕಲ್ತ್ಕೊಂಡು ಧಾವಂತವಾಗಿ ತನ್ನ ರಾಜ್ಯಕ್ಕೆ ವಾಪಸ್ಸಾದ್ಲು. ವಾಪಸ್ಸಾಗಿ ಅಜ್ಜಿ ಏನು ಮಾಡಿತ್ತು, ಒಂದು ಗುಳಿಗೆಯನ್ನು ಕೊಟ್ಟಿತ್ತು. ಈ ಗುಳಿಗೆಯನ್ನು ಆಹಾರದಲ್ಲಿ ಸೇರಿಸಿ ನಿಮ್ಮ ಅಮ್ಮಂಗೆ ಕೊಡು ಅಂತ. ಇವಳು ಮಂತ್ರವನ್ನು ಹೇಳ್ತಾ ಇದ್ಲು. ರಾಜ್ಯಕ್ಕೆ ವಾಪಸ್ಸಾದ್ಲು, ಮಂತ್ರವನ್ನು ಹೇಳ್ತಲೇ ಇದ್ಲು. ರಾಜ ಅವಳನ್ನು ನೋಡಿ ಖುಷಿಗೊಂಡ. ಅಯ್ಯೋ, ಎಲ್ಲಿ ಹೋಗ್ಬಿಟ್ಟು ಅಂತ ಹೆದರಿಕೊಂಬಿಟ್ಟಿದ್ದೆ ನಾನು, ಅಂತೂ ಬಂದ್ಯಲ್ಲ ಅಂತ ರಾಜ ಅವಳನ್ನು ಸಂತೈಸಿದ. ರಾಣಿಗೆ ಇನ್ನೂ ಕೋಪ ಇಳಿದಿರಲಿಲ್ಲ. ಅವಳಿಗೆ ಕೈ ಎತ್ತೋದಕ್ಕೆ ಹೋದ್ಲು. ಆದರೆ ಅಮ್ಮ, ದಯಮಾಡಿ ಕ್ಷಮಿಸು, ನೀನು ಹೇಳಿದ ಹಾಗೆ ನಾನು ಕೇಳ್ತೀನಿ ಅಂದಾಗ ಮಗಳು ಕ್ಷಮೆ ಕೇಳಿದ್ದನ್ನು ನೋಡಿ ಅವಳ ಮನಸ್ಸು ಕರಗ್ತು. ಅವಳನ್ನು ಬೀಗಿದಪ್ಪಿ, ಆಯಿತು ಬಾ ಒಳಗಡೆ ಹೋಗು, ಊಟ ಮಾಡೋಣ ಅಂತ. ಬಾ ಒಳಗಡೆ ಊಟ ಮಾಡೋಣ, ಊಟ ಮಾಡಿದ್ಯೋ ಇಲ್ವೋ ಅಂತ ತಾಯಿಯೇ ಮಗಳನ್ನು ಕರ್ಕೊಂಡೋದ್ಲು. ಮಗಳು ಕೂಡ, ನೀನು ಊಟ ಮಾಡಿರೋಲ್ಲ ನನಗೆ ಗೊತ್ತು, ಬಾ ಅಂತ ಹೇಳಿ ಅಪ್ಪನನ್ನೂ ಜೊತೆ ಕರ್ಕೊಂಡು ಒಳಗಡೆ ಹೋದ್ಲು. ಆದರೆ ಬುದ್ಧಿವಂತ ಏನು ಮಾಡಿದ್ಲು, ಅಪ್ಪನಿ ಬೇರೆ ಊಟ, ಇವಳಿ ಬೇರೆ ಊಟ. ತಾಯಿ ಊಟ ಮಾಡೋದಕ್ಕೆ ಮಾತ್ರ ಆ ಗುಳಿಗೆನ ಪುಡಿ ಮಾಡಿ ಆ ಗುಳಿಗೆ ಸಮೇತ ಆಹಾರವನ್ನು ಕಲಸಿ ಅಲ್ಲಿಟ್ಲು. ಸರಿ, ತಾಯಿ ಊಟವನ್ನು ಮಾಡಿದ್ಲು, ಮಗಳು ಊಟ ಮಾಡಿದ್ಲು, ರಾಜನು ಊಟ ಮಾಡ್ದ. ರಾಜ ರಾಣಿ ಊಟ ಮಾಡಿದ ಮೇಲೆ ರಾಜ್ಕುಮಾರಿ ಊಟ ಮಾಡಿದ್ಲು. ರಾಜ್ಕುಮಾರಿ ರಾಜ ಇಬ್ಬರೂ ಸರಿಯಾಗೇ ಇದ್ದರು. ಆದರೆ ಮಹಾರಾಣಿ ಕಾಡು ಹಂದಿಯಾಗಿ ಬದಲಾಗ್ಬಿಟ್ಟಿದ್ಲು. ತಾನು ಹೇಗೆ ಬದಲಾಗಿದ್ದೀನಿ ಅನ್ನೋದು ಸ್ವತಃ ರಾಣಿಗೂ ಗೊತ್ತಿರಲಿಲ್ಲ. ರಾಜ ರಾಣಿ ಕಾಡು ಹಂದಿಯಾಗಿ ಬದಲಾಗಿದ್ದು ನೋಡಿ ಭಯಗೊಂಡ್ಬಿಟ್ಟ, ಆತಂಕಗೊಂಡ್ಬಿಟ್ಟ. ಏನಾಯ್ತಿದು, ಹೇಗಾಯ್ತಿದು ಅಂತ ಅವನ ತಲೆ ಮೇಲೆ ಕೈ ಹೊತ್ತು ಕುಳಿತಾಗ ಇವಳು ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು. ನಾನು ಅಮ್ಮನಿಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ಹೀಗೆ ಮಾಡಿದ್ದು. ಈಗ ನಮ್ಮ ಮೇಲೆ ಹಠ ದರ್ಪ ಎಲ್ಲ ತೋರಿಸ್ಲಿ, ಹೆಂಗೆ ಮಾಡಿದ್ದೀನಿ ನೋಡು ಅಮ್ಮನ್ನ ಅಂತ ಅಪ್ಪನ ಮುಂದೆ ಹೇಳಿದಾಗ ರಾಜ, ತಪ್ಪು ಮಾಡಿಬಿಟ್ಟೆ ಮಗಳೇ ನೀನು ಅಂತ ಹೇಳ್ದ. ಏನು ಮಾಡಿಲ್ಲ ನಾನು ಅಂತ ಹೇಳ್ಬಿಟ್ಟು ಸುಮ್ಮನಾದ್ಲು. ಈ ಕಾಡು ಹಂದಿ ಗುಣ ಗೊತ್ತಲ್ವಾ, ಕಾಡು ಹಂದಿಯಾಗಿ ಬದಲಾಗ್ತಿದ್ದ ಹಾಗೆ ರಾಣಿ ಒಳಗಡೆ ಇಲ್ಲದೆ ಹೊರಗಡೆ ಓಡಿಬಿಟ್ಲು. ಅವತ್ತಿಗೆ ಏನಾಗಿತ್ತು, ಒಂದು ಸಮಸ್ಯೆ ಉಂಟಾಗಿತ್ತು. ಈ ರಾಜ್ಯದಲ್ಲಿದ್ರಲ್ಲ ರೈತರು, ಅವರು ಬೆಳೆಗಳನ್ನು ಬೆಳೆದಿದ್ರು. ಆ ಬೆಳೆಗಳನ್ನ ಒಂದು ಕಾಡು ಹಂದಿ ಬಹಳ ದಿನಗಳಿಂದ ತಿಂತಾ ಇತ್ತು. ಆ ಕಾಡು ಹಂದಿನ ಹುಡಿಕೊಂಡು ಬೆಳಗ್ಗೆ ರಾತ್ರಿ ಎಲ್ಲ ಕಾಯ್ತಾ ಇದ್ರು ರೈತರು. ಅದೇ ಸಂದರ್ಭದಲ್ಲಿ ರಾಣಿ ಕಾಡು ಹಂದಿಯಾಗಿ ಬದಲಾಗಿದ್ದನ್ನು ಯಾರೂ ಕೂಡ ಗಮನಿಸಿರಲಿಲ್ಲ, ಯಾರಿಗೂ ಗೊತ್ತೂ ಇರಲಿಲ್ವಲ್ಲ ಅದು.
ಕಾಡು ಹಂದಿ ನೋಡ್ತಿದ್ದ ಹಾಗೆ ಓಹೋ ಕಾಡು ಹಂದಿ ಬಂತರೋ ಬೆಳೆಗಳನ್ನ ತಿನ್ನಕ್ಕೆ ಒಡೆದು ಸಾಯಿಸ್ರೋ ಅಂತ ಎಲ್ಲ ದೊಣ್ಣೆ ಕಲ್ ತಗೊಬಂದು ಕಲ್ನ ಕಡೆ ಬೀರ್ತಾ ಇದ್ರು. ಈ ಕಾಡು ಹಂದಿಗೆ ಭಯ ಆತಂಕ ಶುರುವಾಗೋಯ್ತು. ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ರಾಜ್ಯಕ್ಕೆ ವಾಪಸ್ ಆಗೋಯ್ತು. ರಾಜ್ಯದೊಳಕ್ಕೆ ಹೋಗಿದ್ ನೋಡಿ ರೈತರೆಲ್ಲ ರಾಜನ ಹತ್ರ ಬಂದರು. ಕಾಡು ಹಂದಿ ರಾಜ್ಯದೊಳಗಡೆ ಬಂದ್ಬಿಟ್ಟಿದೆ, ನೀವೇನಾದರೂ ಮಾಡಿ ಆ ಕಾಡು ಹಂದಿನ ಹೊರಗಡೆ ಕಳಿಸಿ, ನಾವು ಕೊಂದು ಹಾಕ್ತೀವಿ, ಇಲ್ಲದೇ ಇದ್ರೆ ಬಹಳನೇ ಕಷ್ಟ ಆಗುತ್ತೆ, ನಮ್ಮ ಬೆಳೆಗಳನ್ನ ಕೂಡ ಹಾಳು ಮಾಡ್ತಾ ಇದೆ ಕಾಡು ಹಂದಿ ಅಂದಾಗ ರಾಜ್ಕುಮಾರಿ ಬೆವತು ಹೋದ್ಲು. ಯಾಕಂದರೆ ತನ್ನ ತಾಯಿಯೇ ಕಾಡು ಹಂದಿಯಾಗಿ ಬದಲಾಯಿದ್ದಾಳೆ ಅಂತ ಅವಳು ಹೇಳೋ ಹಾಗಿಲ್ಲ. ಹೇಳಿದ್ರೆ ಯಾಕಾಯ್ತು ಏನಾಯ್ತು ಅನ್ನೋ ಕಾರಣ ಕೊಡಬೇಕು. ಆವಾಗ ಅವಳು ಇನ್ನೊಂದು ಉಪಾಯವನ್ನು ಮಾಡಿದ್ಲು, ರೈತರಿಗೆ ಭರವಸೆಯನ್ನು ಕೊಟ್ಲು. ನೋಡಿ ಕಾಡು ಹಂದಿ ಈಗ ಇಲ್ಲೂ ಇಲ್ಲ, ಒಳಗಡೆ ಬಂದಿರಬಹುದು, ಆದರೆ ನಾವು ಕೂಡ ಅದನ್ನು ಹುಡುಕಿಸ್ಬೇಕಾಗತ್ತೆ, ನಿಮ್ಗೇನೂ ಭಯ ಬೇಡ, ಹಾಗೇನಾದರೂ ಕಾಡು ಹಂದಿ ಸಿಕ್ಕಿದ್ರೆ ನಾವೇ ಅದನ್ನು ಹೊಡೆದು ಸಾಯಿಸ್ತೀವಿ, ನೀವೀಗ ನಿಶ್ಚಿಂತೆಯಿಂದ ಮನೆಗೆ ವಾಪಸ್ ಹೋಗಿ ಅಂದಾಗ ರಾಜ ಕೂಡ ಅದನ್ನೇ ಪುನರುಚ್ಚರಿಸ್ದ. ಹೀಗಾಗಿ ರೈತರು ಅಲ್ಲಿಂದ ಹೊರಬಿದ್ದರು. ಮಗಳು ಯೋಚನೆ ಮಾಡಿದ್ಲು. ರಾಜ ಹೇಳ್ದ, ಎಂಥ ಅವಾಂತರ ಮಾಡಿದೀಯ ಗೊತ್ತಾಯ್ತಾ ಈಗ ನೀನು, ನಾವೇನಾದರೂ ಯಾಮಾರಿದ್ರೆ ಈಗ ನಿನ್ನ ತಾಯಿಯನ್ನು ಕಲ್ಲು ಮತ್ತು ದೊಣ್ಣೆಗಳಿಂದ ಹೊಡೆದು ಸಾಯಿಸ್ತಾ ಇದ್ರು ಅಂದಾಗ ತನ್ನ ತಪ್ಪಿನ ಅರಿವಾಯಿತು ಮಗಳಿಗೆ. ಅವಳು ಆ ಕ್ಷಣನೇ ರಾಜನನ್ನು ಮತ್ತು ಕಾಡು ಹಂದಿಯ ರೂಪದಲ್ಲಿದ್ದ ತನ್ನ ತಾಯಿಯನ್ನು ಕರ್ಕೊಂಡು ಕಾಡಿಗೆ ಹೊರಟ್ಲು. ಆ ಕಾಡಿನ ಮಧ್ಯದಲ್ಲಿ ತಾನು ಏನೆಲ್ಲವನ್ನ ನೋಡಿದ್ದೀನಿ ಅನ್ನೋದನ್ನು ಅವಳು ಮೊದಲೇ ಮನಸ್ಸಿಗೆ ತಂದುಕೊಂಡ್ಳು. ಆ ಒಂದು ಜಾಗಕ್ಕೆ ಹೋಗಿ ಅಜ್ಜಿಯನ್ನು ಕೂಗಿ ಕರೆದ್ಲು. ಎಷ್ಟೇ ಕರೆದ್ರೂ ಅಜ್ಜಿ ಮಾತ್ರ ಬರಲಿಲ್ಲ. ಕತ್ಲಾದ್ಮೇಲೆ ಅಜ್ಜಿ ಎಲ್ಲಿದ್ಲೋ ಅಲ್ಲಿಗೆ ಬಂದು ನಿಂತಿದ್ರು. ಅಲ್ಲಿ ಗುಡಿಸ್ಲು ಇತ್ತು, ಆದರೆ ಅಜ್ಜಿ ಒಳಗಡೆ ಇರಲಿಲ್ಲ. ಇವಳು ಎಷ್ಟೇ ಕೂಗಿದ್ರು ಬರಲಿಲ್ಲ. ಓಹೋ, ಅಜ್ಜಿ ಅವತ್ತೇ ಹೇಳಿದ್ರಲ್ವ, ನಾನು ಯಾವ ವೇಷದಲ್ಲಿ ಆದರೂ ಇರಬಹುದು, ಇವತ್ತಿಗೆ ನಾನು ಇಲ್ಲಿದ್ದೀನಿ, ನಾಳೆ ಎಲ್ಲಿ ಬೇಕಾದರೂ ಇರಬಹುದು ಅಂತ. ಅಜ್ಜಿ ಏನೋ ಮಂತ್ರ ಹೇಳ್ಕೊಟ್ಟಿದ್ಲಲ್ಲ, ಆ ಮಂತ್ರ ಹೇಳಿದ್ರೆ ಸಾಕು ಅಮ್ಮ ಮೊದಲಿನ ಥರ ಆಗ್ತಾಳೆ ಅಂತ ಆ ಮಂತ್ರವನ್ನು ಹೇಳೋದಕ್ಕೆ ನೋಡ್ತಾಳೆ. ಏನು ಹೇಳಿದ್ರು ಆ ಮಂತ್ರನ ಪಡಿಸೋದಕ್ಕೆ ಆಗ್ತಾ ಇಲ್ಲ, ಮರ್ತು ಬಿಟ್ಟಿದ್ದಾಳೆ. ಅಯ್ಯೋ ನಾನೇನಪ್ಪ ಮಾಡೋದು, ನನ್ನಮ್ಮನ ಪರಿಸ್ಥಿತಿ ಏನು ಅಂತ ಪೇಚಾಡಿದ್ಲು ರಾಜ್ಕುಮಾರಿ. ಆದರೆ ಆ ಕ್ಷಣದಲ್ಲೇ ಒಂದು ಹಂದಿ ಮರಿ ಅಲ್ಲಿ ಇವರಿಗೆ ಕಾಣಿಸ್ಕೊಳ್ತು. ಸುತ್ತಮುತ್ತಲು ಯಾವ ಪ್ರಾಣಿನೂ ಇಲ್ಲ, ಈ ಹಂದಿ ಮರಿ ಎಲ್ಲಿಂದ ಬಂತು? ಅಜ್ಜಿ ಹೇಳಿದ ನೆನಪಾಯಿತು, ಯಾವ ವೇಷದಲ್ಲಿ ಬೇಕಾದ್ರೂ ನಾನು ಬರಬಹುದು ಅಂತ. ಆ ಅಜ್ಜಿಯೇ ಈ ಒಂದು ವೇಷದಲ್ಲಿ ಬಂದಿದ್ದಾಳೆ ಅಂತ ರಾಜ್ಕುಮಾರಿ ಎದ್ದು ನಿಂತು ನಮಸ್ಕರಿಸಿದ್ಲು. ಅಜ್ಜಿ, ನನ್ನಿಂದ ತಪ್ಪಾಗಿದೆ, ನನ್ನಮ್ಮನನ್ನು ಈ ರೀತಿಯಾಗಿ ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಅವಳ ಮೊದಲಿನ ವೇಷವನ್ನು ಅವಳಿಗೆ ಕರುಣಿಸು ಅಂತ ಅಂದಾಗ ಆ ಅಜ್ಜಿಯ ವೇಷದಲ್ಲಿದ್ದ ಹಂದಿ ಮರಿ ಏನನ್ನೂ ಮಾತನಾಡಲಿಲ್ಲ. ಆದರೆ ಒಂದೇ ಒಂದು ಓಲೆಗರಿಯನ್ನು ಅಲ್ಲಿ ಬೀಳಿಸಿ ಹೊರಟ್ಬಿಡ್ತು. ಏನಿದೆ ಈ ಓಲೆಗರಿಯಲ್ಲಿ ನೋಡಿದ್ಲು. ನೋಡ್ತಿದ್ದಾಗೆ ರಾಜ್ಕುಮಾರಿಗೆ ಬಹಳ ಖುಷಿಯಾಗೋಯ್ತು. ಅಪ್ಪ ಅಪ್ಪ ಇದೇ ಅಪ್ಪ, ಇದೇ ಮಂತ್ರ ಅಪ್ಪ, ಈ ಮಂತ್ರವನ್ನು ನಾನೇನಾದರೂ ಈಗ ಪಡಿಸಿದ್ರೆ ಅಮ್ಮ ಮೊದಲಿನ ಥರ ಆಗೋಗ್ಬಿಡ್ತಾಳಪ್ಪ ರಾಜನಿಗೆ ಹೇಳಿದ್ಲು. ಮತ್ತು ಬೇಗ ಬೇಗ ಹೇಳಮ್ಮ, ರಾಜ ಕೂಡ ಅವಸರಪಡಿಸ್ದ. ಅವಳು ಆ ಕ್ಷಣವೇ ಆ ಮಂತ್ರಗಳನ್ನು ಮತ್ತೆ 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 ಜಪಿಸಿದಾಗ ತಾಯಿ ಮತ್ತೆ ಮೊದಲಿನಂತಾದ್ಲು. ಕಾಡು ಹಂದಿಯ ವೇಷದಲ್ಲಿದ್ದ ತಾಯಿ ಮತ್ತೆ ಮೊದಲಿನಂತಾಗಿದ್ದನ್ನು ನೋಡಿ ರಾಜನಿಗೆ, ರಾಜಕುಮಾರಿಗೆ ಬಹಳಷ್ಟು ಸಂತೋಷವಾಯಿತು. ಆ ಕ್ಷಣನೇ ರಾಜ ಇಬ್ಬರನ್ನೂ ಕೂಡ ತಬ್ಬಿಕೊಂಡ. ರಾಣಿ ಕೂಡ ಮಗಳನ್ನು ತಬ್ಬಿಕೊಂಡ್ಳು. ರಾಜ್ಕುಮಾರಿ ನಡೆದಿದ್ದೆಲ್ಲವನ್ನ ಹೇಳಿ ತಾಯಿ ಹತ್ರ ಕ್ಷಮೆ ಕೇಳಿದಾಗ ತಾಯಿ ಅವಳನ್ನು ತಬ್ಬಿ, ಇಲ್ಲ, ನೀನು ಮಾಡಿದ್ದು ಕೂಡ ಸರಿಯೇ ಇದೆ, ನಿನ್ನ ಆಸೆ ಆಕಾಂಕ್ಷೆಗಳಿಗೆ ನಾನು ಅಡ್ಡಿ ಬಂದೆ, ನಿನ್ನ ಕನಸುಗಳಿಗೆ ಭಂಗ ತಂದೆ, ನನಗೆ ಈ ಒಂದು ಸ್ಥಿತಿ ಬರಲೇಬೇಕಾಯ್ತು ಬಿಡು, ನನ್ನ ದುಸ್ಥಿತಿಗೆ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ, ಇನ್ನು ಮುಂದೆ ನಿನಗೆ ಹೇಗೆ ಬೇಕೋ ಹಾಗೆ ನೀನಿರು, ನೀನು ಯಾವತ್ತು ಹೇಳ್ತೀಯೋ ಅವತ್ತೇ ನಾನು ಸ್ವಯಂವರವನ್ನು ಏರ್ಪಡಿಸ್ತೀನಿ, ನಿಮ್ಮ ಅಪ್ಪನ ಸಹಮತ ಕೂಡ ಅದಕ್ಕಿರುತ್ತೆ ಅಂತ ಹೇಳಿ ಅವತ್ತಿನಿಂದ ಅವಳ ಮದುವೆ ವಿಚಾರವನ್ನೇ ಇಬ್ಬರು ಮಾತನಾಡಲಿಲ್ಲ. ಅಲ್ಲಿಂದ ಆಚೆಗೆ 16 ವರ್ಷ ಮೂವರು ಕೂಡ ಸುಖವಾಗಿ ಜೀವನವನ್ನು ಮಾಡಿದ್ರು. ಸ್ನೇಹಿತರೆ, ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.